ಹಲೋ ಎವ್ರಿಬಡಿ, ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಐಶ್ವರ್ಯ ರಾವ್. ನಾನು ಟ್ವಿನ್ ಫ್ಲೇಮ್ ಕೋಚ್. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಒಂದು ಫೈನಾನ್ಷಿಯಲ್ ಕಂಡೀಷನ್ ಏನಾದರೂ ಪ್ರಾಬ್ಲಮ್ ಇದ್ರೆ ಅದನ್ನ ಹೇಗೆ ರಿಸಾಲ್ವ್ ಮಾಡಿಕೊಂಡು ಇಂಪ್ರೂವ್ ಮಾಡ್ಕೊಳ್ಬೇಕು, ಮತ್ತೆ ನಿಮಗೆ ಏನು ಗೈಡೆನ್ಸ್ ಸಿಗ್ತದೆ ಅನ್ನೋದನ್ನ ನೋಡೋಣ. ಫಸ್ಟ್ ಕಾರ್ಡ್, ನಿಮಗೆ ಇನ್ನು ನಿಮ್ಮ ಸಂಪಾದನೆಯಲ್ಲಿ ಬೇಕಾಗಿರುವಂಥ ಎಕ್ಸ್ಪೀರಿಯನ್ಸ್ನ ನೀವು ಇನ್ನು ಮಾಸ್ಟರಿ ಮಾಡಬೇಕು. ಯಾವುದಾದ್ರೂ ಸ್ಕಿಲ್ಸ್ ಇರಬೇಕಾಗತ್ತೆ ಯಾವತ್ತೂ ಸಂಪಾದನೆ ಮಾಡಬೇಕು ಅನ್ನೋದಕ್ಕೆ. ಅದಕ್ಕೆ ಆ ಸ್ಕಿಲ್ಸ್ನ ನೀವು ಇನ್ನೂ ಇಂಪ್ರೂವ್ ಮಾಡ್ಕೊಳ್ಳಿ. ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ಅದರಲ್ಲಿ ಇನ್ನೂ ಮಾಸ್ಟರ್ ಮಾಡಬೇಕು. ಮಾಸ್ಟರ್ ಯಾವುದೇ ಒಂದು ಕೆಲಸವನ್ನ ಕಲಿಯೋದಕ್ಕಾಗ್ಲಿ, ಒಂದು ವಿದ್ಯೆನ ಕಲಿಯೋದಕ್ಕಾಗ್ಲಿ 3 ಲೆವೆಲ್ಸ್ ಇರುತ್ತೆ. ಒಂದು ಸ್ಟೂಡೆಂಟು, ಇನ್ನೊಂದು ಮಾಸ್ಟರು, ಆಮೇಲೆ ಗುರು. ಇವಾಗ ನಿಮ್ಮ ಹತ್ರ ಏನು ಕೆಲಸ ಇದೆ, ಇನ್ನು ಸ್ಟೂಡೆಂಟ್ ಲೆವೆಲ್ ಅಲ್ಲೇ ಇದ್ದೀರಾ ನೀವು ಮಾಡ್ತಾ ಇರೋ ಕೆಲಸದಲ್ಲಿ. ಅದರಲ್ಲಿ ನೀವು ಮಾಸ್ಟ್ರಿ ಮಾಡಬೇಕು. ಯಾವುದೇ ವಿಷಯವನ್ನ ಅಷ್ಟ್ರ ಮಟ್ಟಕ್ಕೆ ತಿಳ್ಕೊಳ್ಬೇಕಾಗತ್ತೆ, ಎಕ್ಸ್ಪೀರಿಯನ್ಸ್ ಆಗ್ಬೇಕಾಗತ್ತೆ. ಆ ಎಕ್ಸ್ಪೀರಿಯನ್ಸ್ ಇಲ್ದಲೇ ಇರೋಂಥ ಕಾರಣ ನೀವು ಬಿಸ್ನೆಸ್ ಮಾಡ್ತಾ ಇದ್ರೆ ನಿಮ್ಗೆ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿರಬಹುದು, ಅಥವಾ ನೀವು ಯಾರಿಗಾದ್ರೂ ಸಾಲ ಕೊಟ್ಟಿದ್ರೆ, ಅಥವಾ ಇನ್ವೆಸ್ಟ್ ಮಾಡಿದ್ರೆ, ಪಾರ್ಟ್ನರ್ಶಿಪ್ ಮಾಡಿದ್ರೆ, ಅದರಿಂದ ಎಲ್ಲ ನೀವು ಮೋಸ ಹೋಗಿರುವಂತ ಚಾನ್ಸಸ್ ಇದೆ. ಸಾಲ ಕೊಟ್ಟಿದ್ರೆ ಅವ್ರು ನಿಮ್ಗೆ ಸಾಲನ ತಿರ್ಗಿಸ್ಕೊಡ್ದಲೆ ಮೋಸ ಮಾಡಿದ್ದಾರೆ. ಹಣದ ವಿಷಯದಲ್ಲಿ ತುಂಬಾ ದೊಡ್ಡದಾಗಿ ಮೋಸ ಹೋಗಿದ್ದೀರಾ, ನೋವು ತಿಂದಿದ್ದೀರಾ. ಆ ಲಾಸಸ್ನ ತಟ್ಕೊಂಡು ನಿಲ್ಲೋ ಅದಕ್ಕೆ ತುಂಬಾನೇ ಕಷ್ಟಪಟ್ಟಿದ್ದೀರಾ ಅಥವಾ ಕಷ್ಟಪಡ್ತಾ ಇದ್ದೀರಾ. ಅದಕ್ಕೆ ನಿಮ್ಗೆ ಹಣದ ವಿಷಯದಲ್ಲಿ ಯಾರನ್ನಾದ್ರೂ ನಂಬಬೇಕು ಅಂದ್ರೆ ನಿಮ್ಗೆ ನಂಬಿಕೆ ಬರೋದಿಲ್ಲ ಯಾರ ಮೇಲೂ ಅನ್ನೋದನ್ನ ತೋರಿಸ್ತಿದೆ. ಬಿಕಾಸ್ ಆಫ್ ನಿಮ್ಮ ಪಾಸ್ಟ್ ಅಲ್ಲಿ ನಡೆದಿರೋ ಅಂತ ಒಂದು ಪ್ರಾಬ್ಲಮ್ಗಳಿಂದ, ನಿಮ್ಗೆ ಫೈನಾನ್ಷಿಯಲಿ ಲಾಸ್ ಆಗಿರುವಂತ ಪ್ರಾಬ್ಲಮ್ಗಳಿಂದ ಈಗ ನೀವು ಯಾರನ್ನಾದ್ರೂ ನಂಬಬೇಕು ಅಂದ್ರೂ ನಿಮ್ಗೆ ಯಾರ ಮೇಲೂ ನಂಬಿಕೆ ಅನ್ನೋದು ಬರ್ತಾ ಇಲ್ಲ. ಅಂಡ್ ಈಗಿನ ಪರಿಸ್ಥಿತಿ ಏನಿದೆ ಅದು ಹೇಗೆ ಬೆಟರ್ ಮಾಡ್ಕೊಳ್ಬೇಕು ಅನ್ನುವಂಥದ್ದಾದ್ರೆ, ಭಗವಂತನ ಮೇಲೆ ನಂಬಿಕೆ ಇಡಿ. ಭಗವಂತ ಎಲ್ಲದಕ್ಕೂ ದಾರಿ ತೋರಿಸ್ತಾರೆ. ಯಾವ್ದಾದ್ರು ಸಂಪಾದನೆ ಮಾಡೋದಕ್ಕೆ ಫಸ್ಟೇ ಹೇಳದ್ನಲ್ಲ, ಸ್ಕಿಲ್ಸ್ನ ಕಲೀರಿ, ಅದ್ರಲ್ಲಿ ಮಾಸ್ಟರಿ ಮಾಡಿ. ನಿಮ್ಮ ತರ ಈ ಕೆಲ್ಸನ ಇನ್ನೊಬ್ರು ಮಾಡಕ್ಕಾಗಲ್ಲ ಅಂತ ನಿಮ್ಮನ್ನೇ ಹುಡ್ಕೊಂಡ್ ಬರ್ಬೇಕು. ಆ ರೀತಿಯಲ್ಲಿ ನೀವು ನಿಮ್ಮ ಕೆಲಸವನ್ನ ಚೆನ್ನಾಗಿ ಕಲಿಬೇಕು. ಅಷ್ಟು ಚೆನ್ನಾಗಿ ನೀವು ಕೆಲಸವನ್ನ ಪೂರ್ತಿ ಶ್ರದ್ಧಾ ಭಕ್ತಿಯಿಂದ, ಭಯ ಭಕ್ತಿಯಿಂದ ಮಾಡ್ಬೇಕು ಅಂತಾರಲ್ಲ ಹಾಗೆ ಶ್ರದ್ಧೆ ಭಕ್ತಿಯಿಂದ ಮಾಡ್ಬೇಕು. ಅಂಡ್ ತುಂಬಾನೇ ಆಸೆಗಳಿದೆ. ಫೈನಾನ್ಷಿಯಲಿ ಗ್ರೋ ಆಗೋದಕ್ಕೆ ಏನೇನೋ ಸರ್ಕಸ್ಗಳು ಮಾಡ್ತಾ ಇದ್ದೀರಾ. ಇಲ್ಲಿ ಸರ್ಕಸ್ ಕಾರ್ಡ್ ಇದೆ ನೋಡಿ. ಸರ್ಕಸ್ ಮಾಡ್ತಾ ಇದ್ದೀರಾ, ತುಂಬಾ ಕಷ್ಟ ಪಡ್ತಾ ಇದ್ದೀರಾ, ಸ್ಟ್ರಗಲ್ ಮಾಡ್ತಾ ಇದ್ದೀರಾ. ಆದ್ರೂ ಕೂಡ ಇನ್ನು ಫೈನಾನ್ಷಿಯಲಿ ಸೆಟಲ್ ಆಗಿಲ್ಲ ಅನ್ನೋದು ಕ್ಲಿಯರ್ಲಿ ತೋರಿಸ್ತಾ ಇದೆ. ಭಗವಂತನ ಮೇಲೆ ಭಾರ ಹಾಕಿ ಬಂದಂತ ಆಪರ್ಚುನಿಟಿಗಳನ್ನ, ಅವಕಾಶಗಳನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಸಾಫ್ಟ್ ಆಗಿ ಮಾತಾಡಿ. ನೀವು ಯಾರ ಜೊತೆ ಮಾತಾಡ್ತೀರಾ ಅವ್ರ ಹತ್ರ ಸಾಫ್ಟ್ ಆಗಿ ಪ್ರೀತಿಯಿಂದ ಮಾತಾಡಿ. ಅಂಡ್ ಬರ್ತಾ ಇರೋ ಅವಕಾಶಗಳನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ನೀವು ಸಂಪಾದನೆ ಮಾಡಿದ್ದಂಥ ಹಣದಲ್ಲಿ ಸ್ವಲ್ಪ ದಾನ ಧರ್ಮ ಅನ್ನುವಂಥದ್ದನ್ನ ಮಾಡಿ. ದಾನ ಧರ್ಮ ಕೂಡ ನೋಡ್ಕೊಂಡು ಮಾಡ್ಬೇಕಾಗತ್ತೆ. ತೀರಾ ಅವಶ್ಯಕತೆ ಅಗತ್ಯ ಇರೋರ್ಗೆ, ಅರ್ಹತೆ ಇರೋರ್ಗೆ ಜೊತೆಯಲ್ಲಿ. ಅವಶ್ಯ ಅಗತ್ಯ ಎಲ್ಲರಿಗೂ ಇರುತ್ತೆ, ಬಟ್ ತಗೊಳ್ಳೋ ಅಂತ ಅರ್ಹತೆನೂ ಕೂಡ ಯಾರಿಗಿರುತ್ತೆ ಅಂಥವ್ರಿಗೆ ಮಾಡಿ. ಸೊ ಆ ರೀತಿ ನೀವು ಮಾಡೋದ್ರಿಂದ ನಮಗೇನು ಬೇಕು ಅದನ್ನ ಕೊಡ್ಬೇಕಾಗತ್ತೆ. ಸೊ ನಾವು ಹಣವನ್ನ ದಾನ ಧರ್ಮ ಮಾಡೋದ್ರಿಂದ ನಮಗೆ ಅದು ಮಲ್ಟಿಪ್ಲೈ ಆಗಿ ಬರುತ್ತೆ. ನನಗೆ ಮಲ್ಟಿಪ್ಲೈ ಆಗಿ ಬರುತ್ತೆ, ಅದಕ್ಕೋಸ್ಕರ ನಾನು ದಾನ ಧರ್ಮ ಮಾಡಬೇಕು ಅನ್ನೋ ಸ್ವಾರ್ಥದಲ್ಲಿ ಮಾಡಿದ್ರೆ ಅಲ್ಲೂ ನೀವುಗೆ ಮೋಸನೇ ಹೋಗ್ತೀರಾ. ನಿಮ್ಗೆ ಅದರಿಂದನೂ ಏನೂ ಸಿಗೋದಿಲ್ಲ. ಆದ್ರೆ ಯಾವಾಗ್ಲೂ ಕೂಡ ಒಂದು ಒಳ್ಳೆಯ ಮನಸ್ಸಿನಿಂದ ಮಾಡ್ಬೇಕು. ದಾನ ಧರ್ಮ ಮಾಡೋದೆಲ್ಲ ನನಗೆ ನನ್ನೊಳಗೆ ಇರುವಂತ ನಾರ್ಮಲ್ ಗುಣ. ಭಗವಂತ ನನಗೆ ಅಗತ್ಯಕ್ಕಿಂತ ಹೆಚ್ಚಾಗಿ ಕೊಟ್ಟಿದ್ದಾರೆ. ನನಗಿರೋದ್ರಲ್ಲಿ ನಾನು ಹಂಚ್ಕೊಂಡು ತಿಂತಾ ಇದ್ದೀನಿ ಅನ್ನೋಷ್ಟು ಮಾತ್ರನೇ ಇರ್ಬೇಕು ತಲೆನಲ್ಲಿ. ನಾನು ದಾನ ಧರ್ಮ ಮಾಡೋದ್ರಿಂದ ನನಗೆ ಅದು ಬರುತ್ತೆ, ಇದು ಬರುತ್ತೆ, ನೇಮು ಫೇಮು ಸಕ್ಸಸ್ಸು ಅನ್ನೋದಕ್ಕೋಸ್ಕರ ಎಲ್ಲ ಮಾಡಿದ್ರೆ ಸಿಗೋ ಪುಣ್ಯ ಕೂಡ ಸಿಗೋದಿಲ್ಲ. ಸೊ ಆ ರೀತಿ ಎಲ್ಲ ಹೇಳ್ತಾರಲ್ಲ, ಎಡಗೈಯಿಂದ ಕೊಟ್ಟಿದ್ದು ಬಲಗೈಗೂ ಗೊತ್ತಾಗಬಾರ್ದು ಅಂತ. ಆ ಲೆವೆಲ್ ಅಲ್ಲಿ ದಾನ ಧರ್ಮವನ್ನ ಮಾಡ್ಬೇಕಾಗತ್ತೆ. ನೇಮು ಫೇಮು ಹೆಸರಿಗೆ, ಇನ್ನೊಂದಕ್ಕೆ, ಸ್ವಾರ್ಥಕ್ಕೆ ಅಲ್ಲ. ಆಮೇಲೆ ಪುಣ್ಯ ಸಂಪಾದನೆ ಮಾಡೋದಕ್ಕೋಸ್ಕರನೂ ಅಲ್ಲ.
ಆ ರೀತಿಯಲ್ಲಿ ನೀವು ದಾನ ಧರ್ಮ ಮಾಡಿದಾಗ ನಿಮ್ಮ ಸಂಪಾದನೆ ನಿಮಗ್ ಮೈಗೆ ಹತ್ತತ್ತೆ. ಅಂದ್ರೆ ಕೈಗ್ ಬಂದಿತ್ತು ಬಾಯಿಗ್ ಬಂದಿಲ್ಲ ಅಂತಾರಲ್ಲ, ಆ ರೀತಿ ಎಲ್ಲ ಆಗಲ್ಲ. ನಿಮ್ಮ ಸಂಪಾದನೆ ನಿಮ್ ಕೈಗ್ ಬರುತ್ತೆ ಅನ್ನೋದನ್ನ ತೋರಿಸ್ತಿದೆ ಇಲ್ಲಿ. ಅಂಡ್ ಆಲ್ರೆಡಿ ನೀವ್ ಇನ್ನೊಬ್ರಿಗೆ ಏನ್ ಕೊಟ್ಟಿದ್ದೀರಾ ನಿಮ್ಗೆ ಅದೇ ಸಿಗ್ತಾ ಇರೋವಂಥದ್ದು. ಅದು ನೀವು ಕೆಲವು ವರ್ಷದ ಹಿಂದೆ ಬುದ್ಧಿ ಇಲ್ದಲೆ ಯಾರಿಗಾದ್ರೂ ಹಣದ ವಿಷಯದಲ್ಲಿ ಮೋಸ ಮಾಡಿರ್ಬಹುದು, ಸುಳ್ಳು ಹೇಳಿರ್ಬೋದು, ಅಥವಾ ಆಗ ಗೊತ್ತಿರ್ಲಿಲ್ಲ ಹಾಗಾಗೋಯ್ತು. ಅಥವಾ ಈ ಜನ್ಮದಲ್ಲಿ ನನಗೆ ಆ ತರದ್ ಯಾವ್ದು ಮಾಡಿಲ್ಲ ಅಂತಂದ್ರೆ ಹಿಂದಿನ ಜನ್ಮದ ಕರ್ಮಗಳಿರ್ಬೇಕು. ಅದ್ರನ್ನ ಇವಾಗ ನೀವು ಆ ಜನ್ಮದ ಸಾಲಗಳನ್ನ ಇವಾಗ ತೀರಿಸ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಭಗವಂತ ತೋರ್ಸಿದ ದಾರಿ ಅಂತ ಹೇಳ್ಬಿಟ್ಟು ಲೈಫ್ ಏನ್ ಬರ್ತಿದೆ ಅದನ್ನ ಕಂಪ್ಲೀಟ್ಲಿ ಅಕ್ಸೆಪ್ಟ್ ಮಾಡಿ ಭಗವಂತನ ಮೇಲೆ ಭಾರ ಹಾಕ್ಬಿಟ್ಟು ಇದು ನನ್ ಕರ್ಮದ ಫಲ ಅಂತ ಅನ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇರಿ. ಖಂಡಿತ ಲೈಫ್ ನಲ್ಲಿ ಒಳ್ಳೊಳ್ಳೆ ದಾರಿ ಅನ್ನೋದು ಸಿಗತ್ತೆ ಅನ್ನೋದನ್ನ ಇಲ್ಲಿ ತೋರಿಸ್ತದೆ. ನೆಕ್ಸ್ಟ್, ನೀವು ಸಂಪಾದನೆಗೆ ಏನು ದಾರಿಯನ್ನ ನೋಡ್ಕೊಂಡಿದ್ದೀರಾ, ಏನ್ ಕೆಲಸ ಮಾಡ್ತಾ ಇದ್ದೀರಾ, ನೀವು ಮಾಡುವಂತ ಕೆಲಸ ನಿಮ್ಮನ್ನು ನೋಡಿ ಬೇರೆಯವ್ರು ಇನ್ಸ್ಪೈರ್ ಆಗಿ ನಾನು ಕೂಡ ಈ ರೀತಿಯಲ್ಲಿ ಕೆಲಸ ಮಾಡ್ಬೇಕು, ಇಷ್ಟು ಒಳ್ಳೆ ಕೆಲಸ ಮಾಡಿದಕ್ಕೆ ಇವ್ರು ಇಷ್ಟು ಸಕ್ಸಸ್ ಆಗಿದ್ದಾರೆ, ಅಷ್ಟು ಕಷ್ಟದಿಂದ ಹೊರಗೆ ಬಂದು ಇಷ್ಟು ಸಕ್ಸಸ್ ಆಗಿದ್ದಾರೆ, ನಾನ್ ಹೇಗೆ ಮುಂದಕ್ಕೆ ಬರ್ಬೇಕು, ಇವ್ರನ್ನ ಫಾಲೋ ಮಾಡ್ಬೇಕು, ಇವ್ರನ್ನ ಐಡಲ್ ಆಗಿ ನೋಡ್ಬೇಕು ಅನ್ನೋ ಅಂತ ಅಷ್ಟು ದೊಡ್ಡ ದೊಡ್ಡ ಆಸೆ ಕನಸುಗಳನ್ನ ಇಟ್ಕೊಂಡು ನಿಮ್ಮ ಕೆಲಸ ಇನ್ನೊಬ್ರನ್ನ ಇನ್ಸ್ಪೈರ್ ಮಾಡೋ ಲೆವೆಲ್ಗೆ ನೀವು ಕೆಲಸ ಮಾಡಿದ್ರೆ ಖಂಡಿತ ನಿಮಗೆ ರಿವರ್ ಫ್ಲೋ, ಅದು ಹಣ ಅನ್ನೋದು ಒಂದು ಫ್ಲೋ, ಆ ಫ್ಲೋ ನಿಮ್ಗೆ ಬರುತ್ತೆ ಅನ್ನೋದನ್ನ ತೋರಿಸ್ತದೆ. ಇಲ್ಲಿ ಚಿತ್ರಗಳನ್ನ ನೋಡಿ ಕಾರ್ಡ್ಸ್ ನಿಮ್ಗೆ ಗೊತ್ತಾಗತ್ತೆ. ಅಂಡ್ ನೀವು ಮಾಡೋ ಅಂತ ಕೆಲಸ ಯಾವಾಗ್ಲೂ ಧರ್ಮಬದ್ಧವಾಗಿರ್ಬೇಕು, ನಿಯತ್ತಾಗಿ. ನೀವು ಸಂಪಾದನೆ ಮಾಡೋ ಪ್ರತಿ ಒಂದು ರೂಪಾಯಿ ನಿಯತ್ತಾಗಿರ್ಬೇಕು. ನೀವು ಏನ್ ಸಂಪಾದನೆ ಮಾಡ್ತಾ ಇದ್ದೀರಾ ಅದು ಧರ್ಮ ಸಮ್ಮತವಾಗಿರ್ಬೇಕು. ಅವಾಗ ನಿಮಗೆ ಈ ಒಂದು ನಾನು ಏನ್ ಹೇಳ್ತಾ ಇದ್ದೀನಿ ಆ ಒಂದು ರೆಮಿಡೀಸ್ನ, ಐ ಮೀನ್ ಆ ಒಂದು ಇನ್ಸ್ಟ್ರಕ್ಷನ್ಸ್ನ ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಹಣದ ಒಂದು ಫ್ಲೋ ಅನ್ನೋದು ಶುರು ಆಗುತ್ತೆ. ಈಗ ಸದ್ಯಕ್ಕೆ ನಿಮ್ಮ ಹತ್ರ ಏನಿದೆ, ತಿನ್ನೋದಕ್ಕೆ 2 ಹೊತ್ತು ಅನ್ನ ಇದೆ ಅಂತಂದ್ರೂ ಸಹ ಅದರಲ್ಲಿ ನಿಮ್ಮ ಒಂದು ಸಂತೋಷವನ್ನ ನೋಡ್ಕೊಳ್ಳಿ ನೀವು. ಯಾಕೆಂದ್ರೆ ನಿಮಗಿಂತ ಕೆಳಗಿರೋರ್ಗೆ 2 ಹೊತ್ತು ಅನ್ನ ಕೂಡ ಅವ್ರ ಕನಸಿನ ಒಂದು ಜೀವನ ಆಗಿರುತ್ತೆ. ಭಗವಂತ ನನ್ಗೆ 2 ಹೊತ್ತು ಅನ್ನನಾದ್ರೂ ಕೊಟ್ಟಿದ್ದಾರೆ ಅಂತ ಒಂದು ಸ್ಯಾಟಿಸ್ಫೈ ಜೀವನ ಇರೋದ್ರಲ್ಲೇ ಸಂತೋಷ ಪಡೋದನ್ನ ನೀವು ಯಾವಾಗ ಒಂದು ಪ್ರಾಕ್ಟೀಸ್ ಮಾಡ್ತೀರಾ, ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡ್ತೀರಾ, ಇರೋದ್ರಲ್ಲೇ ತೃಪ್ತಿಯಾಗಿ ಸಂತೋಷವಾಗಿ ಬದುಕೋದನ್ನ ನೋಡ್ತೀರಾ, ಆಗ ನಿಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಅನ್ನೋದು ನಿಮಗೆ ಸಾಲ್ವ್ ಆಗತ್ತೆ ಅನ್ನೋದನ್ನ ಇಲ್ಲಿ ತೋರಿಸ್ತದೆ. ಇವತ್ತಿನ ರೀಡಿಂಗ್ ನಲ್ಲಿ ಇಷ್ಟೇ. ನನ್ನ ಇನ್ನರ್ ವರ್ಕ್ ಕ್ಲಾಸು ಆದಷ್ಟು ಬೇಗ ಸ್ಟಾರ್ಟ್ ಆಗ್ತಿದೆ. ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಎಷ್ಟು ಅಮೌಂಟು, ನೀವು ಎಲ್ಲಿ ಕ್ಲಾಸಸ್ ಅಟೆಂಡ್ ಮಾಡಬೇಕು ಅದನ್ನೆಲ್ಲ ನಾನು ನಿಮಗೆ ನನ್ನ ಚಾನಲ್ನಲ್ಲೇ ಡೀಟೇಲ್ಸ್ನ ಕೊಡ್ತೀನಿ. ಆದರೆ ಸ್ಟಾರ್ಟಿಂಗ್ ವೆರಿ ಸೂನ್. ಇನ್ನರ್ ವರ್ಕ್ ಮಾಡ್ದಲೆ ನಿಮಗೆ ಫೈನಾನ್ಷಿಯಲ್ ಕಂಡೀಷನ್ ಕೂಡ ಸರಿ ಹೋಗಲ್ಲ. ಯಾಕೆಂದ್ರೆ ನಮ್ಮ ಚಕ್ರಗಳಲ್ಲಿ ಫೈನಾನ್ಷಿಯಲ್ ಬ್ಲಾಕೇಜಸ್ ಇರುತ್ತೆ. ಆ ಬ್ಲಾಕೇಜಸ್ನ ಆ ಹಿಂದಿನ ಜನ್ಮದ ಕರ್ಮಗಳನ್ನ ನಾವೇ ಮಾಡಿದಂತ ನೆಗೆಟಿವ್ ಕರ್ಮಗಳದ ಒಂದು ಬ್ಲಾಕೇಜಸ್ಗಳನ್ನ ಕ್ಲಿಯರ್ ಮಾಡ್ಕೊಳ್ದಲೆ ನಮಗೆ ಸಂಪಾದನೆ ಕೂಡ ಕೈಗೆ ಬರೋದಿಲ್ಲ. ಅದಕ್ಕೋಸ್ಕರ ನೀವು ಸಂಪಾದನೆ ಚೆನ್ನಾಗಾಗ್ಬೇಕು ಅಂದ್ರೂ ಇನ್ನರ್ ವರ್ಕ್ ಮಾಡ್ಬೇಕಾದಂತ ಅವಶ್ಯಕತೆ ಇದೆ. ಸೊ ನೀವು ಇನ್ನರ್ ವರ್ಕ್ ಮಾಡೋದ್ರಿಂದ ಮಾತ್ರನೇ ನಿಮ್ಮ ಎಲ್ಲಾ ಪ್ರಾಬ್ಲಮ್ಗಳು ಸಾಲ್ವ್ ಆಗೋದು. ನಿಮ್ಮ ಹೆಲ್ತ್ ಆಗಿರ್ಬಹುದು, ನಿಮ್ಮ ಸಂಪಾದನೆ ಆಗಿರ್ಬಹುದು, ನಿಮ್ಮ ರಿಲೇಶನ್ಶಿಪ್ಗಳಾಗಿರ್ಬಹುದು, ನಿಮ್ಮ ಲೈಫ್ ಯಾವುದೇ ರೀತಿಯಲ್ಲಿ ಸರಿ ಹೋಗ್ಬೇಕು ಅಂದ್ರೂ ಸಹ ನೀವು ಇನ್ನರ್ ವರ್ಕ್ ಮಾಡ್ಬೇಕಾಗಿದೆ. ಸೊ ಆದಷ್ಟು ಪ್ರತಿಯೊಬ್ರು ಕೂಡ ಪೇ ಮಾಡೋಷ್ಟು ಕಡಿಮೆ ಹಣದಲ್ಲೇ ನಾನು ಕ್ಲಾಸಸ್ನ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಅದರ ಡೀಟೇಲ್ಸ್ ಕೊಡ್ತೀನಿ. ನೀವು ಜಾಯಿನ್ ಆಗಿ ನಿಮ್ಮ ಇನ್ನರ್ ವರ್ಕ್ನ ಚೆನ್ನಾಗಿ ಮುಗಿಸಿ ನಿಮಗೆ ಇಷ್ಟವಾದಂಥ ಜೀವನವನ್ನ ನೀವು ಬದುಕಬಹುದು, ಲೀಡ್ ಮಾಡಬಹುದು. ಸೊ ಇಲ್ಲಿವರೆಗೂ ವಿಡಿಯೋ ಯಾರು ನೋಡಿದ್ರಿ ಅವರೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಿಕಾಸ್ ವಿ ಆರ್ ಆಲ್ ಬಾರ್ನ್ ಫಾರ್ ಅ ರೀಸನ್. ಬಾಯ್ ಅಂಡ್ ಲವ್ ಯು ಆಲ್.